ಶಿಕ್ಷಕರ ದಿನಾಚರಣೆಯ ಅಂಗವಾಗಿ ದೇವನಹಳ್ಳಿಯ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗದಲ್ಲಿ ಜಿಲ್ಲಾ ಮಟ್ಟದ ಶಿಕ್ಷಕರ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಆಚರಿಸಲಾಯಿತು. ಈ ಸಮಾರಂಭದಲ್ಲಿ ತಾಲೂಕು ತಹಸೀಲ್ದಾರರಾದ ಅನಿಲ್ ಇವರು, ಶಿಕ್ಷಕಿಯರಾದ ಅನಸೂಯ, ಗಣಿತ ಪಠ್ಯ ಶಿಕ್ಷಕಿ ಹಾಗೂ ಎಲ್ಲ ಶಿಕ್ಷಕ ಸಿಬ್ಬಂದಿಗೆ ಹಾಗೂ ಇದೇ ಸಮಾರಂಭದಲ್ಲಿ ವಿಜಯವಾಣಿ ಪತ್ರಿಕೆಯ ವಿಸ್ತಾರಕರು, ಪ್ರಚಾರಕರಾದ ಸಮಾಜ ಸೇವಕರು, ರೈತ ಮುಖಂಡರು, ರಾಜ್ಯ ಹಸಿರು ಸೇನೆ ರೈತ ಸಂಘದ ಯುವ ಮೋರ್ಚಾ ಅಧ್ಯಕ್ಷರು ಹಾಗೂ ಹಸಿರು ಸೇನೆ ಸುದ್ದಿವಾಹಿನಿಯ ಸಂಪಾದಕರು ಆಗಿರುವ ಡಾಕ್ಟರ್ ವಿನೋದ್ ಕುಮಾರ್ ಗೌಡ್ರು ಇವರಿಗೆ ಸಹ ತಹಸೀಲ್ದಾರರಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಮಾರಂಭದಲ್ಲಿ ಆರಕ್ಷಕ ಉಪನಿರೀಕ್ಷಕ ನಾಗೇಶ್ ರವರು, ಸರ್ಕಾರಿ ನೌಕರರ ಸಂಘದ ಮಾಜಿ ಅಧ್ಯಕ್ಷರಾದ ಪಿ ಗಂಗಾಧರಯ್ಯ, ಶಾಂತಮೂರ್ತಿ, ಹಸಿರು ಸೇನೆಯ ಕಾನೂನು ಸಲಹೆಗಾರರಾದ ಮಹಾದೇವ ಸಾಗರ್, ವೆಂಕಟಗಿರಿ, ಕೋಟೆ ಗ್ರಾಮದ ಕಿರಣ್ ಕುಮಾರ್, ಉಪರಾಜ್ಯಪಾಲರಾದ ನೀಲಕಂಠ ಗಾಂವ್ಕರ್ ಹಾಗೂ ಶಿಕ್ಷಕ ಸಿಬ್ಬಂದಿ, ವಿದ್ಯಾರ್ಥಿ ವೃಂದ ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ನಿಮಗೆ ಯಾವುದೇ ನಿಮ್ಮ ಸ್ಥಳದಲ್ಲಿ, ಅಂದರೆ ನೀವು ವಿದ್ಯಾಭ್ಯಾಸ ಮಾಡೋ ಸ್ಥಳದಲ್ಲಿರ್ಬೋದು, ಮನೆಗಳಲ್ಲಿರ್ಬೋದು, ಅಥವಾ ನಿಮ್ಮ ಏರಿಯಾ ಅಂದರೆ ನಿಮ್ಮ ವಠಾರ ಬೀದಿಗಳಲ್ಲಿರ್ಬೋದು, ಏನಾದರೂ ಸಮಸ್ಯೆ ಆದರೆ ಕಂಡ್ರೆ ನೀವು ಏನು ಮಾಡಬೇಕಂತ ಗೊತ್ತಾಗಲ್ಲ. ಅವಾಗ ಏನು ಮಾಡಬೇಕು, 112 ಫೋನ್ ಮಾಡಬೇಕು. 112 ಬರ್ತದೆ. ಆಮೇಲೆ ಕೆಲವು ಕೌಟುಂಬಿಕ ಸಮಸ್ಯೆಗಳು ಇರ್ತವೆ. ನಿಮಗೆ ವಿದ್ಯಾಭ್ಯಾಸ ಮಾಡೋಕ್ಕೆ ವಾತಾವರಣ ಮನೇಲಿ ಚೆನ್ನಾಗಿರಬೇಕು, ಇಲ್ಲಿ ಶಾಲೆಯಲ್ಲೂ ಚೆನ್ನಾಗಿರಬೇಕು. ಮನೇಲಿ ಏನೋ ಒಂದು ಸಮಸ್ಯೆ ಆಗ್ಬೋದು, ನಿಮ್ಮ ತಂದೆ ಇರ್ಬೋದು, ತಾಯಿ ಇರ್ಬೋದು, ಅಕ್ಕ ಇರ್ಬೋದು, ತಂಗಿ ಇರ್ಬೋದು, ನೀವು ಯಾವುದೋ ಎದೆಗುಂದೋದು ಬೇಕಾದ ಅವಶ್ಯಕತೆ ಇಲ್ಲ. ನಮ್ಮಲ್ಲಿ ಮಕ್ಕಳ ಸಹಾಯವಾಣಿ ಅಂತ ಪೊಲೀಸ್ ಸ್ಟೇಷನಲ್ಲಿ ಇದೆ. ಮಕ್ಕಳ ಸಹಾಯವಾಣಿ ನಂಬರ್ ಬಂದ್ಬಿಟ್ಟು 1098. 1098 ಮಾಡಿದ್ರೆ ಅದು ಸೀದಾ ಮಕ್ಕಳ ಸಹಾಯವಾಣಿಗೆ ತಲುಪುತ್ತೆ. ಆ ಮಕ್ಕಳ ಸಹಾಯವಾಣಿಗೆ ಭೇಟಿ ಮಾಡಿದಾಗ ನಮ್ಮ ಮಕ್ಕಳ ಸಹಾಯವಾಣಿಲಿ ಗೆಜೆಟೆಡ್ ಆಫೀಸರು NGOs ಇದ್ದಾರೆ. NGOs ಗೆಜೆಟೆಡ್ ಆಫೀಸರಲ್ಲಿ ಏನು ಮಾಡ್ತಾರೆ, ನಮ್ಮಲ್ಲಿ ಮಕ್ಕಳಿಗೋಸ್ಕರನೇ ಅವರು ಬಂದು ನಿಮ್ಮ ಸಮಸ್ಯೆಗಳು ಏನಿದೆ, ನಿಮ್ಗೇನಾದ್ರು ತೊಂದರೆ ಆಗ್ತಾ ಇದೆಯಾ ಅದನ್ನ ಇದು ಮಾಡ್ತಾರೆ. ಯಾಕಂತ ತಹಸೀಲ್ದಾರರಾದ ಗಂಗಾಧರ್ ಅವರೇ ಹಾಗೂ ರಕ್ಷಣಾ ಇಲಾಖೆ ಇರ್ತಕ್ಕಂಥ ಸಬ್ ಇನ್ಸ್ಪೆಕ್ಟರ್ ನಾಗೇಶ್ ಅವರೇ ಹಾಗೂ ಹೈಕೋರ್ಟ್ ವಕೀಲರಾದಂಥ ಮಹಾದೇವ ಸಾಗರ್ ಅವರೇ ಹಾಗೂ ವೆಂಕಟಗಿರಿಕೋಟೆ ಗ್ರಾಮದ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ಸದಸ್ಯರಾದ ಕಿರಣ್ ಅವರೇ ಹಾಗೂ ನಮ್ಮ ವರದಿಗಾರರು ಮತ್ತು ನಮ್ಮ ಸ್ನೇಹಿತರು, ಏನಿವತ್ತು ನಾನು ಇಲ್ಲಿ ಬಂದು ನಮಗೆ ಇವತ್ತು ನಿಮ್ಮ ಒಂದು ನಾವು ದರ್ಶನ, ನಿಮ್ಮ ಒಂದು ಸೇವೆಗೆ ನಾವು ಭಾಗ್ಯವಾಗಿದ್ದೀವಿ, ಅದಕ್ಕೆ ಮೂಲ ಕಾರಣರಾದಂಥ ಶಾಂತಮೂರ್ತಿಗಳು. ಏನಿವತ್ತು ಶಿಕ್ಷಕರ ದಿನಾಚರಣೆ ಪ್ರಯುಕ್ತ ಶಿಕ್ಷಕರಿಗೆಲ್ಲ ನಾನು ಅಭಿನಂದನೆ ಸಲ್ಲಿಸುತ್ತಾ, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವಿನ ಗುಲಾಮನಾಗುವ ತನಕ ವಿದ್ಯೆ ಬಾರದಯ್ಯ. ಏನಾಗಬೇಕು? ಗುರುವಿನ ಗುಲಾಮನಾಗುವ ತನಕ ವಿದ್ಯೆ ಬಾರದಯ್ಯ ಅಂದಾಗ ಗುರುಗಳನ್ನು ಉಚ್ಚ ಸ್ಥಾನದಲ್ಲಿ ನೋಡ್ಬೇಕು. ಇವತ್ತು ಪಂಚಾಂಗ ತಗೊಳ್ಳಿ, ಬೃಹಸ್ಪತಿ ಏನು ಗುರು ಅಂತ ಏನಿದ್ದಾರೆ ಇವತ್ತಿನ ದಿವಸದಲ್ಲಿ, ಗುರು ಬಲ ಇಲ್ಲ ಅಂತಂದರೆ ಆ ಮನುಷ್ಯನ ಒಂದು ಅಸ್ಟ್ರಾಲಜಿಕಲ್ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಆ ಗುರು ಶಕ್ತಿ ಅವನಿಗಿದ್ರೇ ಅವನಿಗೆ ಪ್ರತಿಯೊಂದು ಜೀವನದಲ್ಲಿ ಮತ್ತು ಬೆಳವಣಿಗೆಯಲ್ಲಿ ಮತ್ತು ಅಭಿವೃದ್ಧಿ ಹೊಂದೋದಕ್ಕೆ ಆ ಗುರುಬಲ ಬೇಕಾಗತ್ತೆ. ಅಸ್ಟ್ರಾಲಜಿ ಅಂದರೆ ಶಾಸ್ತ್ರ ಅಂತ. ಇಲ್ಲಿ ತಮಗೆ ವಿದ್ಯಾಭ್ಯಾಸ ಮಾಡಬೇಕಾದ್ರೆ ಯಾರು ಬೇಕೀಗ? ಮನೆಯ ತಾಯಿಯೇ ಮೊದಲ ಗುರು. ತದನಂತರ ಆ ತಾಯಿ ನಿಮ್ಮನ್ನು ಮಗುವಲ್ಲಿ ಎತ್ತಿ ಬೆಳೆಸಿ ಆಡಿಸಿ ಹಾಲು ಉಣಿಸಿ ಊಟ ಮಾಡಿಸಿ ಒಂದು ಅಂಬೆಗಾಲ ಹಾಕಟ್ಟಾಗ ನಡೆಯಂಗೆ ಮಾಡಿ ಒಂದು ಮಟ್ಟಕ್ಕೆ ನೀವು ಮಾತಾಡೋದಕ್ಕೆ ಅಮ್ಮ ಅಪ್ಪ ತಾತ ಅಜ್ಜಿ ಅಂತ ಅಣ್ಣ ಅಪ್ಪ ಅನ್ನೋ ಮಾತು ಬರೋಕ್ಕೆ ಸ್ಟಾರ್ಟ್ ಆದ ತಕ್ಷಣ ನಿಮ್ಮನ್ನು ಶಾಲೆಗೆ ಹಾಕ್ತಾರೆ. ಶಾಲೆಗೆ ಏನಕ್ಕೆ ಕಟ್ತಾರೆ? ನನ್ನ ಮಕ್ಕಳು ಒಂದೊಳ್ಳೆ ವಿದ್ಯಾಭ್ಯಾಸ ಪಟ್ಕೊಳ್ಳಿ, ಒಂದೊಳ್ಳೆ ಉನ್ನತ ಸ್ಥಾನಕ್ಕೆ ಹೋಗಲಿ, ಒಂದೊಳ್ಳೆ ಗೌರವ ಸಂಪಾದನೆ ಮಾಡ್ಕೊಳ್ಳಿ, ದೇಶಕ್ಕೆ ಒಂದು ಒಳ್ಳೆ ಕೊಡುಗೆ ಕೊಡಲಿ ನನ್ನ ಮಗ ನನ್ನ ಮಗಳು ಅಂತಕ್ಕಂಥ ಭಾವನೆ ಇಟ್ಕೊಂಡಿರ್ತಾರೆ ಪ್ರತಿಯೊಬ್ಬರು. ನೀವು ಇವತ್ತಿನ ದಿವಸ ನೀವು ಚಿಕ್ಕವರಿಗೆ ನಿಮ್ಗೆ ಗೊತ್ತಾಗಲ್ಲ. ಇದನ್ನು ಯಾಕೆ ನಾವಿವತ್ತು ವೇದಿಕೆಗೆ ಶಾಂತಮೂರ್ತಿಗಳು ನನಗೆ ಬೆಳಗ್ಗೆ ಫೋನ್ ಮಾಡಿದ್ರು, ಈ ಥರ ನಮ್ಮ ಒಂದು ಶಿಕ್ಷಕರ ದಿನಾಚರಣೆ ಪ್ರಯುಕ್ತ ಅನಸೂಯ
ಮೇಡಮ್ ಅವ್ರಿಗೆ ಇವತ್ತು ಜಿಲ್ಲಾ ಪ್ರಶಸ್ತಿ ಬಂದಿದೆ. ಅವ್ರಿಗೊಂದು ಸನ್ಮಾನ ಇಟ್ಕೊಂಡಿದ್ದಾರಂತೆ ಸರ್. ತಾವು ಬಂದ್ಬಿಡಿ, ನೀವು ಒಂದು ಮಾಡಿಬಿಟ್ಟು ಇವತ್ತು ಇದು ಮಾಡೋಣ ಸರ್. ನಾನು ಆಮೇಲೆ ಶಾಂತಮೂರ್ತಿ ಅವ್ರಿಗೆ ಹೇಳಿದೆ, ಏನಂತ ಹೇಳಿದೆ ಅಂತಂದರೆ, ಸರ್ ಹೋಗ್ತೀವಿ ನಾವು, ಒಂದು ಪತ್ರಿಕೆ ನಾವೇನೋ ಕೊಡಿಸ್ತಾ ಇದ್ದೀವಿ ಮಕ್ಕಳಿಗೆ ಅಂತ ಒಂದಲ್ಲ, ಒಂದು ವೇದಿಕೆ ಆದಮೇಲೆ ಆ ವೇದಿಕೆ ಮುಖಾಂತರ ಆ ಮಕ್ಕಳಿಗೆ ಒಂದು ಅರಿವು ಮೂಡಿಸುವಂಥ ಕಾರ್ಯಕ್ರಮ ಆಗಬೇಕು. ಯಾವ ರೀತಿ ಆಗಬೇಕು ಕಾರ್ಯಕ್ರಮ ಅಂದಾಗ ನಮ್ಮ ಗಂಗಾಧರ್ ಅವರು ಇದೇ ಸ್ಕೂಲಲ್ಲಿ ಓದಿರ್ತಕ್ಕಂಥ ತಹಸೀಲ್ದಾರ್ ಆಗಿದ್ದಾರೆ. ಹಾಗೆ ಇದೇ ಸ್ಕೂಲಲ್ಲಿ ಓದಿರ್ತಕ್ಕಂಥ ಶಾಂತಮೂರ್ತಿಗಳು ವರದಿಗಾರರಾಗಿದ್ದಾರೆ. ಆಮೇಲೆ ನಮ್ಮ ವಕೀಲರು ಅವರು ಹೇಳ್ತಾ ಬಂದಿದ್ರು, ಬಾಲ್ಯದಲ್ಲಿ ಎಷ್ಟು ಕಷ್ಟ ಆಯಿತು, ಆ ಕಾಲದಲ್ಲಿ ತುಂಬ ಕಷ್ಟ ಆಯಿತು, ದೀಪದ ಬೆಳಕಿನಲ್ಲಿ ಓದಿ ಇವತ್ತು ಹೈಕೋರ್ಟ್ ಆಗಿದೆ. ಆಮೇಲೆ ಕಾನೂನು ಅರಿವು ಮೂಡಿಸ್ತಕ್ಕಂಥದ್ದು ಒಂದು ಬೇಕಾಗಿದೆ ಇವತ್ತು. ಅದಕ್ಕೆ ಪೊಲೀಸ್ ಇನ್ಸ್ಪೆಕ್ಟರ್ನ ಕರೆಸಿ ಮತ್ತು ಟ್ರಾಫಿಕ್ ಇನ್ಸ್ಪೆಕ್ಟರ್ನ ಕರೆಸಿ ಅಂದರೆ ಅವರು ಕಾರಣಾಂತರದಿಂದ ಆಗಲಿಲ್ಲ. ಈಗ ಎಷ್ಟು ಜನ ಇಲ್ಲಿರೋರಿಗೆಲ್ಲ ಟೂ ವೀಲರ್ ಓಡಿಸೋಕೆ ಬರ್ತದೆ? ಅಧ್ಯಕ್ಷತೆ ವಹಿಸಿರುವ ರೈತ ಸಂಘದ ಅಧ್ಯಕ್ಷರೇ, ನನ್ನ ಸ್ನೇಹಿತರಾದ ಗಂಗಾಧರ್ ಅವರೇ, PSI ಅವರೇ, ನಮ್ಮ ಶಾಂತಮೂರ್ತಿ ಅವರೇ ಮತ್ತು ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರೇ, ಅದು ಈ ಶಾಲೆಯ ಶಿಕ್ಷಕ ವೃಂದದವರೇ, ಈಗ ನಮ್ಮ ಆರಕ್ಷಕ ಉಪನಿರೀಕ್ಷಕರು ಮಾತಾಡಿದ ಹಾಗೆ ನಿಮಗೆ ಏನೇನು ರೈಟ್ಸ್ ಇದೆ ಮತ್ತು ನೀವು ಯಾವುದನ್ನು ಯಾರು ಗಮನಕ್ಕೆ ತರಬೇಕು ಅಂತ ಹೇಳಿದ್ದಾರೆ. ಆಮೇಲೆ ಅದನ್ನು ನಾನು ಮತ್ತೆ ಅದನ್ನು ಹೇಳಲ್ಲ ಡೀಟೇಲಾಗಿ. ಹೆಣ್ಮಕ್ಳಿದ್ದೀರಾ, ಹೆಣ್ಮಕ್ಳಿಗೆ ಗುಡ್ ಟಚ್ ಬ್ಯಾಡ್ ಟಚ್ ಅನ್ನೋದು ಅವೇರ್ನೆಸ್ ಟೀಚರ್ಸ್ ಕೊಡ್ತಾರೆ. ಇದಕ್ಕೊಂದು ಸಮಿತಿನೂ ಇರುತ್ತೆ. ಅದ್ರ ಬಗ್ಗೆ ಎಲ್ಲರದು ಅದು ಜವಾಬ್ದಾರಿ. ಮಕ್ಕಳಿಗೆ ಏನು ಸಮಸ್ಯೆ ಆಗದೆ ಇರೋ ಥರ ನೋಡ್ಕೋಬೇಕು ಅಂತ ಸರ್ಕಾರದ ಜವಾಬ್ದಾರಿ. ಹಾಗಾಗಿ ನಾನು ಶಿಕ್ಷಕರಿಗೆ ಆ ಬಗ್ಗೆ ಮನವಿ ಮಾಡ್ತೀನಿ. ಜೊತೆಗೆ ಈ ಜನರಲ್ ಸ್ಟಡೀಸ್ ಬಗ್ಗೆ ಈಗ ನಮ್ಮ ಅಧ್ಯಕ್ಷರು ವಿನೋದ್ ಅವರು ಏನು ಮಾಡ್ತಾ ಇದ್ದಾರೆ, ನಿಮಗೆ ದಿನಪತ್ರಿಕೆಗಳು ಕೊಡ್ತಾ ಇದ್ದಾರೆ, ಅದು ಸ್ಪೆಷಲ್ ಎಡಿಷನ್ಸು. ಸೊ ಅದ್ರಲ್ಲಿ ಓದಿದ್ರೆ ನೀವು ಇವಾಗಲಿಂದನೂ ಓದೋದು ಅಭ್ಯಾಸ ಇಟ್ಕೊಂಡ್ರೆ, ನೀವು ನ್ಯೂಸ್ ಪೇಪರ್ಸ್ ಓದೋದು ಇದೆಲ್ಲ ಮಾಡ್ತಾ ಹೋದರೆ ಮುಂದಿನ ನಿಮ್ಮ ಭವಿಷ್ಯಕ್ಕೆ ಒಳ್ಳೆಯದಾಗುತ್ತೆ. ಸೊ ಆ ಬಗ್ಗೆ ಈಗ ಅವರು ಉಚಿತವಾಗಿ ಸುಮಾರು ವರ್ಷಗಳಿಂದ ಕೊಡ್ತಾ ಇದ್ದಾರೆ. ಅವ್ರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳು. ನಿಮಗೆಲ್ಲರಿಗೂ ಗೊತ್ತಿರಬೇಕು, ಓದೋದ್ರಿಂದ ಮಾತ್ರ ಯಾವುದಾದ್ರೂ ಜೀವನ ಬದಲಾಗಕ್ಕೆ ಸಾಧ್ಯ. ನೀವು ಎಷ್ಟೇ ಆಸ್ತಿ ಇದ್ದರೂ, ಎಷ್ಟೇ ಸಂಪತ್ತಿದ್ದರೂ, ನಿಮ್ಮ ತಂದೆ ತಾಯಿ ಎಷ್ಟೇ ದುಡ್ಡಿಟ್ಟಿದ್ರು, ನೀವು ಚೆನ್ನಾಗಿರೋ ಉದಾಹರಣೆಗಳಿರುತ್ತೆ. ಹಾಗಾಗಿ ನೀವು ಓದಿದ್ರೆ ಈ ವಿದ್ಯಾರ್ಥಿ ಅಂದರೆ ಸ್ಟೂಡೆಂಟ್ ಲೈಫಲ್ಲಿ ನೀವು ಎಷ್ಟು ಕಷ್ಟಪಟ್ಟು ಓದ್ತೀರಿ, ಮುಂದೆ ಅಷ್ಟೇ ಚೆನ್ನಾಗಿರ್ತೀರ. ಆಮೇಲೆ ಸರ್ಕಾರಿ ಶಾಲೆಗಳು, ನಮ್ಮ ಟೀಚರ್ಸು, ಸರ್ಕಾರಿ ಶಾಲೆಗಳಿಲ್ಲ ಟೀಚರ್ಸು ಬೇರೆ ಪ್ರೈವೇಟ್ ಶಾಲೆಗಳ ಟೀಚರ್ಸ್ ಕಂಪೇರ್ ಮಾಡಿದ್ರೆ ನಮ್ಮಲ್ಲೇ ತುಂಬ ಕ್ವಾಲಿಫೈಡ್ ಇರೋದು, ತುಂಬ ನಮ್ಮ ಟೀಚರ್ಸ್ ಹತ್ರನೇ ನಾಲೆಡ್ಜಬಲ್, ಎಲ್ಲ ನಮ್ಮವರೇ ಕ್ವಾಲಿಫೈಡ್ ಇರೋದು. ನಮ್ಮ ಟೀಚರ್ಸ್ ಅಷ್ಟು ಕ್ವಾಲಿಫೈಡ್ ಪ್ರೈವೇಟ್ ಟೀಚರ್ಸ್ ಇರೋಲ್ಲ. ಆದರೆ ನೀವು ವಿದ್ಯಾರ್ಥಿಗಳು ತೋರಿಸೋ ಬದ್ಧತೆ, ಆಮೇಲೆ ವಿದ್ಯಾರ್ಥಿಗಳು ಪೋಷಕರು ತೋರಿಸೋ ಬದ್ಧತೆ ಮೇಲೆ ರಿಸಲ್ಟ್ ಸಿಗುತ್ತೆ. ಈಗ ನೀವು ಇಲ್ಲಿ 10th ಸ್ಟ್ಯಾಂಡರ್ಡ್ ಅವರು ಇದ್ದೀರಾ. ಸರ್ಕಾರ ಹಿಂದೇನು ಪ್ರತಿ ವರ್ಷ ಗುರಿ ಕೊಡ್ತಾನೆ ಇದೆ. ನೀವು ಟೀಚರ್ಸ್ ಒಂದು ಸ್ವಲ್ಪ 10th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಸ್ವಲ್ಪ ಪ್ರೆಷರ್ ಹಾಕಿ ಕಷ್ಟಪಟ್ಟು ಓದಿಸಿದ್ರೆ, ಯಾಕೆಂದರೆ ನಾವೆಲ್ಲ ಪ್ರೈವೇಟ್ ಸ್ಕೂಲಲ್ಲಿ ಓದಿರೋದು, ಆದರೆ ಮನೆಗೆ ಬಿಡ್ತಾ ಇರಲಿಲ್ಲ ಹೋಗೋಕ್ಕೆ. 10th ಸ್ಟ್ಯಾಂಡರ್ಡ್ ಇಷ್ಟು ರಿಸಲ್ಟ್ ಬರಲೇಬೇಕು ಅಂತ ಅವ್ರ ಆ ರೆಪ್ಯುಟೇಷನ್ ಅಲ್ಲಿಂದನೇ ಸ್ಟೂಡೆಂಟ್ಸ್ ಬರ್ತಾ ಇದ್ದಿದ್ದು. ಹಾಗಾಗಿ ನಾವು ಬಿಟ್ಟರು ಹೋಗ್ತೀವಿ, ನಮ್ಮ ಬಿಡ್ತಾನೂ ಇರಲಿಲ್ಲ ಮನೆಗೆ ಹೋಗೋಕ್ಕೆ. ಸೊ ಹಾಗಾಗಿ ನಾನು ಶಿಕ್ಷಕ ವೃಂದದವರಿಗೆ ರಿಕ್ವೆಸ್ಟ್ ಮಾಡೋದು, 10th ಅವ್ರದ್ದು ಟರ್ನಿಂಗ್ ಪಾಯಿಂಟ್. 10th ಚೆನ್ನಾಗಿ ಅವ್ರದ್ದು ಮಾರ್ಕ್ಸ್ ಬಂದರೆ ಮುಂದಕ್ಕೆಲ್ಲ ಅನುಕೂಲ ಆಗುತ್ತೆ. ಆದರೆ ಮಕ್ಕಳಿಗೆ ಇಂಟ್ರೆಸ್ಟ್ ಇರಲಿಲ್ಲ ಅಂದರೂ ನೀವೇ ಒಂದು ಸ್ವಲ್ಪ ಒತ್ತಡ ಹಾಕಿ ಓದಿಸ್ಬಿಟ್ಟು ತಯಾರು ಮಾಡಿಸ್ಬೇಕು ಅಂತ ಕೇಳ್ಕೊತೀನಿ. ಯಾಕೆ ಆಚರಿಸ್ತಾರೆ? ಶಿಕ್ಷಕರ ದಿನಾಚರಣೆ ಯಾರ ಹೆಸರಲ್ಲಿ ಆಚರಿಸ್ತಾರೆ? ಸರ್ವಪಲ್ಲಿ. ಅವ್ರೇನಾಗಿದ್ರು? ಮೊದಲು ಶಿಕ್ಷಕರಾಗಿದ್ರು, ಆಮೇಲೆ ರಾಷ್ಟ್ರಪತಿಗಳಾದಲ್ವಾ? ಅಂದ್ರೆ ಈ ಯಾಕೆ ಕೇಳ್ತಾ ಇದ್ದೀನಿ ತಮಗೆ ಅಂತಂದ್ರೆ, ಶಿಕ್ಷಕರ ಪಾತ್ರ ಎಷ್ಟು ದೊಡ್ಡದು ಅನ್ನೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಈ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರೇ, ನಮ್ಮ ತಾಲೂಕಿನ ದಂಡಾಧಿಕಾರಿಗಳು ಮತ್ತು ಜನಪ್ರಿಯ ತಹಶೀಲ್ದಾರರಾದಂಥ
ಅನಿಲ್ ಸಾಹೇಬರು ಹಾಗೂ ರೈತರ ಸಂಘದ ರಾಜ್ಯ ಯುವ ಘಟಕದ ಅಧ್ಯಕ್ಷರು, ಇಡೀ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಹೋರಾಟ ಮಾಡ್ತಾ ಇರ್ತಕ್ಕಂಥವ್ರು. ಮೊನ್ನೆ ಕೂಡ ಚಿಕ್ಕಮಗಳೂರಿಂದ ಬೆಂಗಳೂರು ರಾಜ್ಯಪಾಲರು ಹೋದವರು ಪಾದಯಾತ್ರೆ ಬಂದಿದ್ದಾರೆ. ರಾಜ್ಯದ ಯಾವುದೇ ಮೂಲೆಗಳಲ್ಲಿ ಏನೇ ಅನ್ಯಾಯ ಆದರೂ ಕೂಡ ಧ್ವನಿ ಎತ್ತಿ ಹೋರಾಟ ನ್ಯಾಯ ಕೊಡ್ತಕ್ಕಂಥದ್ದು. ಇಲ್ಲಿ ಹೈ ವೋಲ್ಟೇಜ್ ಟೆನ್ಷನ್ ಲೈನ್ ಹೋದಾಗ ಕೂಡ ದೊಡ್ಡ ಹೋರಾಟ ಮಾಡಿದ್ರು. ಈಗ ತಹಶೀಲ್ದಾರ್ಗೂ ಗೊತ್ತಿರಂಗೆ ಸಯಾಮಿ ಸತ್ಸಂಗದ ಹೆಸರಲ್ಲಿ ಯಾವುದೋ ಒಂದು ಭೂ ಕೌಲ್ಗೆ ಹಕ್ಕನ್ನು ನಡೀತಿರೋದ್ರಿಂದ ಧ್ವನಿ ಎತ್ತಿದ್ದಾರೆ. ಎಲ್ಲೇ ಸರ್ಕಾರಿ ಜಮೀನು, ಗೋಮಾಳ, ರಸ್ತೆ, ಸಾರ್ವಜನಿಕ ರೈತರಿಗೆ ಅನುಕೂಲ ಆದರೆ ಧ್ವನಿ ಎತ್ತಂತೆ ನಮ್ಮ ನೆಚ್ಚಿನ ಗೆಳೆಯರಾದ ವಿನೋದ್ ಕುಮಾರ್ ಗೌಡ್ರೆ ಹಾಗೂ ನನ್ನ ಆತ್ಮೀಯ ಬಾಲ್ಯದ ಗೆಳೆಯರು, ನನ್ನ ಸಹಪಾಠಿಗಳು, ಇದೇ ಶಾಲೆ ಎಲ್ಲ ಸ್ಟೂಡೆಂಟ್ಸ್ ಅವ್ರ ಪ್ಲೇಸ್ ಅಲ್ಲಿ ಕೂತ್ಕೊಳ್ರಿ. ಇರ್ತಕ್ಕಂಥ ಮಾನ್ಯ ವಿನಯ್ ಗೌಡ್ರು ಅವರಿಗೆ ಮತ್ತೆ ನಮ್ಮ ಶಾಂತಕುಮಾರ್ ಸರ್ ಅವರು ವಿತರಣೆ ಮಾಡ್ತಾ ಇರ್ತಕ್ಕಂಥವ್ರಿಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನ ಅರ್ಪಿಸ್ತಾ ಈ ವಿಜಯವಾಣಿ ಪತ್ರಿಕೆಯನ್ನು ಓದುವಂಥ ಎಲ್ಲ ವಿದ್ಯಾರ್ಥಿಗಳು ಉತ್ತಮ ಭವಿಷ್ಯವನ್ನು ರೂಪಿಸಿಕೊಳ್ಳಲು ಮನವಿ ಮಾಡಿಕೊಳ್ತಾ ಕಾರ್ಯಕ್ರಮಕ್ಕೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ.